ಸಣ್ಣ ಮಕ್ಕಳಿಗೆ ವಾಷಿಂಗ್ ಮಿಷಿನ್ ದಾಗ ಲಾಕ್ ಮಾಡಿದ್ರ, ಕೊಮ್ಮಡ್ ಬಾಜು ಇರೋ ಜೆಟ್ ಲಿಂತ್ರ ಅವ್ರ ಮೇಲೆ ಸ್ಪ್ರೇ ಮಾಡಿದ್ರ, ಕೆಲವೊಬ್ರಿಗಂತರೂ IT ಕಂಪ್ನಿ ಕ್ಯಾಬ್ ಜಮಿನಿದಾಗ ಸಾವಿರಾರು ಜನ ಕೆಲಸ ಮಾಡ್ತಾರ. ಕೆಲವೊಬ್ರಿಗಂತರೂ ಅವ್ರ ಮಕ್ಕಳಿಗೆ ಕರೆಕ್ಟ್ ಮಾನಿಟರ್ ಮಾಡಕ್ ಆಗಂಗಿಲ್ಲ ಅಂತೇಳಿ ಅವ್ರು ಡೇ ಕೇರ್ ಸೆಂಟರ್ದಾಗ ಇಡ್ತಾರ. ಹಂಗ ಕ್ಯಾಬ್ ಜಮಿನಿದ ಬ್ರೂಕ್ಫೀಲ್ಡ್ ಕ್ಯಾಂಪಸ್ದಾಗ ಲಿಟಲ್ ಬರ್ಡ್ಸ್ ಡೇ ಕೇರ್ ಅನ್ನೋ ಒಂದ್ ಫೆಸಿಲಿಟಿ ಐತಿ. 60 ಮಕ್ಕಳಿಂದ ಅಲ್ಲಿ ರಿಜಿಸ್ಟ್ರೇಷನ್ ಆಗೇತಂತ ಹೇಳ್ತಾರ. ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಅಳೋ ಮಕ್ಕಳಿಗೆ ಸಂಭಾಳಿಸೋದ್ ಬಿಟ್ಟ ಅವ್ರಿಗೆ ವಾಶ್ರೂಮ್ದಾಗ ಕೂಡ್ ಹಾಕಿ ಟಾರ್ಚರ್ ಕೊಡ್ತಾರಂತ. ಇದನ್ನ ಅಲ್ಲಿ ಎಕ್ಸ್ ಎಂಪ್ಲಾಯ್ ವಿಡಿಯೋ ಕ್ಯಾಪ್ಚರ್ ಮಾಡಿ ವಾಟ್ಸಪ್ದಾಗ ರಿಲೀಸ್ ಮಾಡಿಬಿಟ್ಟ. ಅವಾಗ ನೋಡ್ರಿ ಈ ವಿಡಿಯೋ ವೈರಲ್ ಆಗಿ ಆ ವರ್ಕರ್ಸ್ ಮೇಲೆ FIR ಲಾಂಚ್ ಆಗ್ಬಿಡ್ತ. ಹೇಳ್ತಾರ ಎಂಪ್ಲಾಯ್ ಮುಂಚೆ ಅಲ್ಲಿ ಕೆಲಸ ಮಾಡೋ ಸೂಪರ್ವೈಸರಿಗೆ ಇದ್ರ ಬಗ್ಗೆ ತಿಳಿಸಿದ್ದ ಅಂತ. ಆದ್ರೂ ಅವ ಇದನ್ನ ಇಗ್ನೋರ್ ಮಾಡಿದ್ದ. ಆ ವರ್ಕರ್ಸ್ ಇದರದ ಅಡ್ವಾಂಟೇಜ್ ತಗೊಂಡ ಇಂಥ ಕಾರ್ಯ ಕಂಟಿನ್ಯೂ ಮಾಡಾಕ್ ಬಿಟ್ರ. ಪೇರೆಂಟ್ಸು ಅಲ್ಲಿ CCTV ಕ್ಯಾಮ್ರಾ ಐತಂತ ಹೇಳಿ ಜಾಸ್ತಿ ತಲೆ ಕೆಡಿಸ್ಕೊತಿರ್ಲಿಲ್ಲ. ಬಟ್ ಡೇ ಕೇರ್ ಸೆಂಟರ್ದಾಗ ಕೆಲವೊಂದು ಜಾಗ ಇರ್ತೈತಿ ಅಲ್ಲಿ CCTV ಇರಂಗಿಲ್ಲ. ಇದ್ರದ ಫಾಯ್ದಾ ತಗೊಂಡ ವರ್ಕರ್ಸ್ ಮಕ್ಕಳಿಗೆ ಟಾರ್ಚರ್ ಕೊಡ್ತಿದ್ರ. ಮತ್ತ ಆ ಥರ್ಡ್ ಪಾರ್ಟಿ ಕಂಪ್ನಿ ಇರೋ ಸಂಬಂಧ ದೊಡ್ಡ ದೊಡ್ಡ IT ಕಂಪ್ನೀಸ್ ಅವ್ರ ಜೋಡಿ ಟೈಅಪ್ ಆಗಿ ಕಾಂಟ್ರಾಕ್ಟ್ ಸೈನ್ ಮಾಡ್ತಾರ. ಬಟ್ ಆ ಕಂಪ್ನಿದವ್ರು ಕರೆಕ್ಟ್ ಆಡಿಟ್ ಮಾಡಂಗಿಲ್ಲ. ಇದ್ರ ಸಂಬಂಧ ಕೆಲವೊಮ್ಮೆ ವರ್ಕರ್ಸ್ ಇಂಥ ಕೆಲಸ ಮಾಡ್ತಾರ. ಸಣ್ಣ ಮಕ್ಕಳಿಗೆ ಹ್ಯಾಂಡಲ್ ಮಾಡೋದ ಕಷ್ಟದ ಕೆಲಸ. ಇಂಥ ಡೇ ಕೇರ್ ಸೆಂಟರ್ದಾಗ ವರ್ಕರ್ ಸ್ಕಿಲ್ಡ್ ಮತ್ತ ಸರ್ಟಿಫೈಡ್ ಇರ್ಬೇಕು. ಇಲ್ಲಾಂದ್ರೆ ಇಂಥ ತಲೆ ಕೆಟ್ಟೋರ್ ಜನ ಮಕ್ಕಳ ಜೀವನ ಹಿಂಗ್ ಮಾಡ್ಬಿಡ್ತಾರ. ಅದಕ್ಕ ಆದಷ್ಟು ಗೌರ್ಮೆಂಟ್ ಹೊಸ ರೆಗ್ಯುಲೇಷನ್ ತರ್ಬೇಕ. ಇಂಥವ್ರಲಿಂತ್ರ ಮಕ್ಕಳ ಜೀವ ಉಳಿಸ್ಬೇಕ.